ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾರ್ವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಬೆಳಗ್ಗೆ 6:30 ಆಗಿದೆ. ವ್ಯಾಪಾರ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಹಾಗೆ ನಾನು ಡೈಲಿ ಒಂದೊಂದು ಗ್ಲಾಸ್ ಬಿಸಿನೀರು ಬೇರೆ ಕುಡಿದ್ಬಿಟ್ಟು ಹೋಗ್ತೀನಿ. ಅದಕ್ಕೆ ಇವಾಗ ಬಿಸಿನೀರು ಕುಡಿತಾನೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅಂದರೆ ಇವಾಗ ಸ್ವಲ್ಪ ಏನು ಮಿಸ್ಟೇಕ್ ಆಗಿದೆ ಅಂದರೆ, ನಾವು ಐಟಮ್ ಹಾಕ್ಕೊಂಬಂದಿದ್ವಲ್ಲ ಸೋಮವಾರ ಬೇಳೆ ತಂದಿದ್ದೀವಲ್ವ, ಅದರಲ್ಲಿ ಬೇಳೆ ಹುಳ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಾವು ನೋಡಿಕೊಂಡೇ ಇಲ್ಲ. ನೋಡಿದ್ರೆ ನಿನ್ನೆ ಮೊನ್ನೆ ಎಲ್ಲ ವ್ಯಾಪಾರನೇ ಆಗಲಿಲ್ಲ, ಹುಳ ಬಂದಿದೆ ಅಂತ ಯಾರೂ ತಗೋತಾ ಇಲ್ಲ. ಸೊ ಹಾಗಾಗಿ ಇವಾಗ ವ್ಯಾಪಾರಕ್ಕೆ ಹೋಗ್ಬಿಟ್ಟು ಆದ್ರೆ ಮಾಡ್ತೀವಿ, ಇಲ್ಲಾಂದರೆ ಅದೇ ಥರ ಆದರೆ ಹೋಗಿ ಬೆಳೆನ ರಿಟರ್ನ್ ಮಾಡಿಬಿಟ್ಟು ಬೇರೆ ಏನಾದರೂ ಐಟಮ್ ಹಾಕ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ಕೂಡ ಹೇಳ್ತೀನಿ, ನೋಡ್ತಾ ಇರಿ. ಹಾಗೆ ಇವತ್ತಿನೆಲ್ಲ ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ಇದು ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಿದ್ವಿ ಇವತ್ತು ವ್ಯಾಪಾರಕ್ಕೆ. ಅಲ್ಲೇನು ಇವತ್ತೇನು ಅಷ್ಟಾಗಿಲ್ಲ ಅಂತ ಹೇಳಿಬಿಟ್ಟು ಇಳಿದ್ಬಿಟ್ಟು ನಮ್ಮ ಮನೆಯವ್ರು ಇನ್ನೇನು ತಾಡ್ಪಲ್ ಕಟ್ತೀರಿ ಅಂತ ಹೇಳಿ ತಾಡ್ಪಲ್ ಕಟ್ತಾಯಿದ್ರು. ಬೇಳೆ ಇನ್ನೇನು ಇವತ್ತೇನು ಬರೀ 20 kg ಹೋಗಿದ್ದು, ಜಾಸ್ತಿ ಏನು ಆಗಲಿಲ್ಲ ವ್ಯಾಪಾರ. ಸೊ ಹಾಗಾಗಿ ತಾಡ್ಪಲ್ ಕಟ್ಟಿ ಮಾರ್ಕೆಟಿಗೆ ಹೋದ್ವಿ. ಬೆಳಗ್ಗೆ ಹೇಳ್ದಂಗೆ ವ್ಯಾಪಾರ ಇವತ್ತು ಯಾಕೋ ಸರಿಯಾಗಿ ಆಗಲಿಲ್ಲ. ಅದಕ್ಕೆ ರಿಟರ್ನ್ ಮಾಡಿಬಿಡ ಅಂತ ಮಾರ್ಕೆಟಿಗೆ ಬಂದಿದ್ದೀವಿ. ಅವರು ಅಂಗಡಿಲಿ ಹೋಗಿದ್ದಾರೆ, ಮಾತಾಡ್ಸೋಣ ಅಂತ. ಏನಂತಾರೋ ಗೊತ್ತಿಲ್ಲ, ರಿಟರ್ನ್ ತಗೋತಾರೋ ಏನೋ ಗೊತ್ತಿಲ್ಲ ನಮಗೆ. ನಾನು ಗಾಡೀಲಿ ಸುಮ್ಮನೆ ಕೂತಿದ್ದೀನಿ. ಟೈಮಲ್ಲಿ 11 ಗಂಟೆ ಆಗಿದೆ, ಇನ್ನೂ ಟಿಫನ್ ಮಾಡಿಲ್ಲ ನಾವು. ಇಲ್ಲೆಲ್ಲಾದರೂ ಹೋಟ್ಲಲ್ಲಿ ನೋಡಿದ್ವಿ ಟಿಫನ್ ಮಾಡೋಣ ಅಂತ. ಯಾಕೋ ಹೋಟ್ಲಲ್ಲಿ ನನಗೆ ಇಷ್ಟನೇ ಆಗಲ್ಲ ತಿನ್ನೋಕ್ಕೆ. ಅದಕ್ಕೆ ಸುಮ್ಮನೆ ವೇಟ್ ಮಾಡ್ತಾ ಇದ್ದೀನಿ. ಇನ್ನೇನು ಅವ್ರು ರಿಟರ್ನ್ ದೇವ್ರ ದೇಹದಿಂದ ರಿಟರ್ನ್ ತೊಗೊಂಡ್ರೆ ಕೊಟ್ಬಿಟ್ಟು ಬೇರೆ ಐಟಮ್ ಏನಾದರೂ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವು. ನೋಡಿ, ಇದೇ ಮಾರ್ಕೆಟಿಗೆ ಬಂದಿದ್ವಿ. ಎಲ್ಲ ಲೈನಾಗೆ ಲಾರಿಗಳೆಲ್ಲ ನಿಂತಿದ್ವು, ಲೋಡ್ ಆಗ್ತಾಯಿದ್ವು. ಒಂದೊಂದು ಜನ ಅಷ್ಟೇನು ಇರಲಿಲ್ಲ. ಇವಾಗ ಇನ್ಮೇಲೆ 11 ಗಂಟೆ ಅಲ್ವಾ, ಇನ್ಮೇಲೆ ಜನ ಜಾಸ್ತಿ ಇರ್ತಾರೆ. ನಾನು ಎಷ್ಟೊತ್ತಂತ ಗಾಡೀಲಿ ಕೂತ್ಕೊಳ್ಳಿ ಅಂತ ನಾನು ಇಳಿದ್ಬಿಟ್ಟು ಒಳಗೆ ಬಂದೆ. ಅಂಗಡಿ ಒಳಗೆ ಬಂದುಬಿಟ್ಟು ಅವ್ರಿಗೆ ಕೇಳಿದೆ ವಿಡಿಯೋ ಮಾಡ್ಕೋತೀನಿ ಅಂತ. ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಎಲ್ಲ ಕಾಳುಗಳು, ಬೇಳೆ ಕಾಳುಗಳು ಎಲ್ಲ ಇಟ್ಟಿದ್ದರು. ಎಲ್ಲ ಒಂದೊಂದು ಬೌಲಲ್ಲಿ ಹಾಕಿ ಇಟ್ಟಿದ್ದರು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ವ್ಯಾಪಾರ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿ ಮಾರ್ಕೆಟಲ್ಲಿ ಐಟಮ್ ಎಲ್ಲ ಹಾಕ್ಕೊಂಬಂದು ಬರೋ ಅಷ್ಟರಲ್ಲಿ 2:30 ಆಗೋಯ್ತು. ಬರ್ತಾನೆ ಊಟ ಮುಗಿಸ್ಕೊಂಡು ಬಂದುಬಿಟ್ವಿ. ಅಂದರೆ ಮನೆಗೆ ಹೋಗಿ ಬೆಳಗ್ಗೆನೂ ಟಿಫನ್ ಮಾಡಿಲ್ಲ. ಮನೆಗೆ ಹೋಗಿ ಅಡುಗೆ ಮಾಡಿ ತಿನ್ನೋಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿ ಅಲ್ಲೇ ತಿನ್ಕೊಂಡು ಇನ್ನೇನು ಮಾಡೋದು, ಒನ್ ಟೈಮ್ ಅಲ್ವಾ ಅಂತ ನಾನು ಮಿಲ್ಸ್ ತೊಗೊಂಡೆ. ಅವರು ಪರೋಟ ತಿಂದರು. ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಸಾಯಂಕಾಲ ಅವ್ರು ವ್ಯಾಪಾರಕ್ಕೆ ಹೋಗ್ತಾರಂತೆ 4 ಗಂಟೆ ಹಂಗೆ. ಇವಾಗ ಮತ್ತೆ ಐಟಮ್ ಎಲ್ಲ ತೆಗ್ದಿಟ್ಟಿದ್ದೀವಲ್ಲ, ಅಂದರೆ ಬೇಳೆ ಮಾಡ್ತಾಯಿದ್ವಿ ಅಲ್ವಾ ನಾವು. ಇವಾಗ ಬೇಳೆ ಎಲ್ಲ ತೆಗ್ದುಬಿಟ್ಟು ಇವಾಗ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಜೋಡಿಸೋದು ನಿಮಗೂ ತೋರಿಸ್ತೀನಿ. ನೋಡಿ, ಇದು ನಮ್ಮ ರೂಮಲ್ಲಿ ಬರೀ ಐಟಮ್ ಜೋಡಿಸ್ಕೊಳ್ಳೋಕ್ಕೆ ಮಾಡಿಬಿಟ್ಟಿದ್ದೀವಿ ನಾವು. ಇಲ್ಲೆಲ್ಲ ತೆಗ್ದಿಟ್ಟಿದ್ದೀವಿ. ಇದು ಬಂದು ಪೂಸ್ಟಿ ನೋಡಿ, ಅಂಗನವಾಡಿ ಕೊಡ್ತಾರಲ್ವ ಅದಿದು. ಇದು ಏನಕ್ಕೆ ಅಂದರೆ, ನಮ್ಮ ಸೊಸೆಯಮ್ಮ ಬೇರೆ ಇಲ್ವಲ್ಲ ಊರಲ್ಲಿ. ಅಂಗನವಾಡಿಯವರು ಫೋನ್ ಮಾಡಿಬಿಟ್ಟು ರೇಷನ್ ಬಂದಿದೆ ಅಂಗನವಾಡಿಯಲ್ಲಿ ಅಂತ ಬಂದರು. ಅವಳು ಪಿಕ್ ಮಾಡಿಬಿಟ್ಟು ಇನ್ನೇನು ತಗೊಳ್ಳೋದು ಅಂತ ಸುಮ್ಬಿಟ್ಟಿದ್ಲು ನಮ್ಮ ತಮ್ಮನ ಹೆಂಡ್ತಿ. ಮತ್ತಿನ್ನು ಮನೆ ಹತ್ರನೇ ಬಂದುಬಿಟ್ಟಿದ್ರು ಅವರು ಅಂಗನವಾಡಿಯವರು. ರೇಷನ್ ಇದೆ, ಬಿಡಬಾರ್ದು, ಬಂದು ಇಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋದ್ರಲ್ಲ ಅಂತ ನಾನು ನಿನ್ನೆ ಹೋಗಿ ಇಸ್ಕೊಂಬಂದೆ. ಅದೊಂದು ಪೂಸ್ಟಿ ಪ್ಯಾಕೆಟ್ ಒಂದು ಕೊಟ್ಟಿದ್ದಾರೆ. ಹಾಗೆ 1 ಗ್ಲಾಸು ಶುಗರ್ ಕೊಟ್ಟರು. ಹಾಗೆ 1 ಗ್ಲಾಸಷ್ಟು ಮಿಲ್ಕ್ ಪೌಡ್ರು, ಹಾಗೆ 1 kg ಅಷ್ಟು ಬೆಲ್ಲ ಕೊಟ್ಟಿದ್ದಾರೆ. ಅದು ಕಪ್ಪಗಿದೆ ಅದು ಬೆಲ್ಲ. ನಾನು ಯೂಸ್ ಮಾಡೋಕ್ಕೆ ಒಂಥರ ಅನಿಸ್ತಿದೆ. ಸೊ ಹಾಗಾಗಿ ಅದನ್ನು ಹಂಗೆ ಇಟ್ಟಿದ್ದೀನಿ. ಬಂದಮೇಲೆ ಅವರಿಗೆ ಕೊಡಬೇಕು, ಅವರೇನಾದರೂ ಮಾಡ್ಕೋತಾರೆ. ಬಟ್ ಅವರು ಯೂಸ್ ಮಾಡ್ತಿಲ್ಲ ಇಷ್ಟು ದಿನ. ಬೇರೆ ಯಾರಿಗಾದರೂ ಕೊಟ್ಬಿಡ್ತಾ ಇದ್ದಾರೆ. ನೋಡಬೇಕು ಏನು ಮಾಡ್ತಾರೋ. ನಾನು ಹಂಗೆ ಇಟ್ಟಿದ್ದೀನಿ. ಅವ್ರು ಬಂದ ಮೇಲೆ ಕೊಟ್ಟರೆ ಅವ್ರು ಯಾರಿಗಾದರೂ ಕೊಡ್ತಾರೆ ಅಂದ್ಕೊಂಡು ಸುಮ್ಮನೆ ಇಟ್ಟಿದ್ದೀನಿ ಹಂಗೆ ಫ್ರಿಜ್ಜಲ್ಲಿ. ಇವಾಗ ಇಷ್ಟೆಲ್ಲ ಸಾಮಾನು ಮೊನ್ನೆ ಭಾನುವಾರ ವ್ಯಾಪಾರ ಮುಗಿಸ್ಕೊಂಡು ಬಂದು ಮಂಡೆ ಎಲ್ಲ ಇಟ್ಬಿಟ್ಟು
ಬೇಳೆ ಹಾಕ್ಕೊಂಡು ವ್ಯಾಪಾರ ಮಾಡ್ತಿದ್ವಿ. ಇವಾಗ ಬೇಳೆ ತೆಗೆದ್ಬಿಟ್ಟು ಮತ್ತೆ ಇವೆಲ್ಲ ಜೋಡಿಸ್ಬೇಕು. ಮತ್ತು ಇವಾಗ ಐಟಮ್ ಹಾಕ್ಕೊಂಬಂದಿದ್ದೀವಿ, ಜೋಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಇವಾಗ ನಾನು ಹೋಗಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಬೇಕು. ಇವತ್ತು ಅದು ಮಧ್ಯಾಹ್ನ ಅಡುಗೆ ಏನೂ ಮಾಡಿಲ್ಲ, ಒಟ್ಟಿಗೆ ಸಾಯಂಕಾಲನೇ ಫುಡ್ಸ್ ಅಂಗಡಿಗೆ ಬೇಳೆ ಕೊಟ್ಬಿಟ್ಟು ರಿಟರ್ನ್ ಮಾಡಿ ಅವ್ರು ತೊಗೊಳಲ್ವೇನೋ ರಿಟರ್ನು ಅಂತ ಅಂದ್ಕೊಂಡಿದ್ವಿ. ನಾನು ಅಂದ್ಕೊಂಡಿದ್ದೆ, ನಮ್ಮ ಹಸ್ಬೆಂಡು ಹಾಗೆ ಅಂದ್ಕೊಂಡಿದ್ರು. ಪರವಾಗಿಲ್ಲ ರಿಟರ್ನ್ ತಗೊಂಡ್ರು. ಏನೋ ಹೇಳಿಬಿಟ್ಟು ರಿಟರ್ನ್ ಎಲ್ಲ ಕೊಟ್ಬಿಟ್ಟು, ಇಲ್ಲ ಈ ಥರ ಇಷ್ಟೊಂದು ದಿನ ಹೋಗಿ ವ್ಯಾಪಾರ ಮಾಡಿದ್ದೀವಿ, ನಾವು ಯಾವತ್ತಾದರೂ ನಾವು ರಿಟರ್ನ್ ಮಾಡಿದ್ವಾ, ಕಸ್ಟಮರ್ ಕೂಡ ಹಾಗೆ ಬಿಟ್ಟು ಹೋಗ್ತಾ ಇದ್ದಾರೆ, ಈ ಥರ ಆದರೆ ಕಸ್ಟಮರ್ ನಾವು ಕಳ್ಕೊತೀವಿ, ಬೇಡ ಅಂತ ಹೇಳಿ ಏನೋ ಹೇಳಿದಾದಮೇಲೆ ರಿಟರ್ನ್ ತಗೊಂಡು ಅವರೇ ನೋಡಿ 1 kg ಅಷ್ಟು ರೈಸ್ ಕೊಟ್ಟರು, ಬಾಸುಮತಿ ರೈಸು ಮಾಡ್ಕೊತೀನಿ ಅಂತ ಹೇಳಿ 1 kg ಹಾಗೆ ಫ್ರೀಯಾಗಿ ಕೊಟ್ಟರು. ನಾವು ಅಮೌಂಟ್ ಕೊಡೋಕೆ ಹೋದ್ವಿ, ಪಾಪ ಅವ್ರು ಇಸ್ಕೊಳ್ಳಿಲ್ಲ ನೋಡಿ. ಇವಾಗ ಇದರಲ್ಲೇ ಏನಾದರೂ ಮಾಡಬೇಕು. ಸಾಯಂಕಾಲ ಚಿಕನ್ ತಂದು ಬಿರಿಯಾನಿ ಮಾಡು ಅಂತ ಹೇಳ್ತಾಯಿದ್ರು. ಇವತ್ತೇನು ಮಾಡಲ್ಲ, ನೋಡೋಣ ನಾಳೆ ಅಂತ ಸುಮ್ಮನಾಗಿದ್ದೀನಿ. ಮನೆಗೆ ಬರೋಷ್ಟರಲ್ಲಿ, ಬೆಳಿಗ್ಗೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಇಷ್ಟೆಲ್ಲ ಆಗಿದೆ. ಮೇಲ್ಗಡೆ ಇರೋ ಆಂಟಿನ ಎಷ್ಟು ಹೇಳಿದ್ರು ಸಾಯಂಕಾಲ ಇಲ್ಲಿ ಕೆಳಗಡೆ ನೀರು ಹಾಕೋದು ಮಾತ್ರ ಬಿಡಲ್ಲ ಅವರು. ನೋಡಿ ಇಲ್ಲೆಲ್ಲ ಬಂದಿದೆ ನೀರು, ಮನೆ ಬಾಗಿಲ ಹತ್ರ ಎಲ್ಲ ಇಲ್ಲ, ಇವ್ರ ಮನೆ ಹತ್ರನೂ ಹೋಗಿದೆ ನೀರು. ಏನು ಮಾಡೋದು, ಎಷ್ಟು ಹೇಳಿದ್ರು ಆ ಆಂಟಿ ಮಾತು ಕೇಳಲ್ಲ. ನನಗೂ ವಾದ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಏನು ಹೇಳೋಕ್ಕೆ ಹೋಗಲ್ಲ, ಸುಮ್ಮನೆ ಬಿಟ್ಬಿಡ್ತೀನಿ. ಇದು ನಮ್ಮ ಮನೆ ಗೇಟು. ಇಲ್ಲಿ ನೋಡಿ ಐಟಮ್ ಎಲ್ಲ ಜೋಡಿಸ್ತಾ ಇದ್ದಾರೆ. ಅದೇ ನಮ್ಮ ಗಾಡಿ ಹಿಂಗಾಗಿದೆ. ಇವಾಗ ನೀಟಾಗಿದೆ, ಎಲ್ಲ ತೆಗ್ದು ಎಲ್ಲ ಇಟ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಹೇಗೆ ಜೋಡಿಸ್ತೀವಿ ಅಂತ ನಿಮಗೂ ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಇವಾಗ ಅದೆಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿಬಿಟ್ಟು ಅದು ಬೇಳೆ ಎಲ್ಲ ಹಾಕಿದ್ವಲ್ಲ, ಬೇಳೆ ಎಲ್ಲ ಸ್ವಲ್ಪನೇ ಎಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಚೆಲ್ಲೋಗಿತ್ತು. ಅದನ್ನೆಲ್ಲ ನಮ್ಮ ಮನೆಯವರು ಕ್ಲೀನ್ ಮಾಡಿದರು. ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಐಟಮ್ ಜೋಡಿಸ್ಬೇಕಾದ್ರೆ ಒಬ್ಬರು ಕಸ್ಟಮರ್ ಅಲ್ಲೇ ಬಂದರು. ಕಸ್ಟಮರ್ ಬಂದು ಏನೋ ಐಟಮ್ ತೊಗೊಂಡ್ರು, ಅವರು ತಗೋತಾ ಇದ್ದರು. ಅವರಿಗೂ ಐಟಮ್ ಕೊಟ್ಟು ಇನ್ನೇನು 50 kg ಅಷ್ಟು ಇದು ಒಣ ಖರ್ಜೂರ ತಂದಿರ್ತೀವಲ್ವ, ಅದರಲ್ಲಿ ಧೂಳಿರುತ್ತೆ, ಹಾಗೆ ಡ್ಯಾಮೇಜ್ ಇರ್ತವೆ. ಅದಕ್ಕೆ ಮೇಲಿಂದನೇ ಆ ಕಡೆಯಿಂದ ಗೇಟ್ ಒಳಗೆಯಿಂದ ಬಾ ಅಂದರೆ ನಮ್ಮ ಮನೆಯವರು ಇಲ್ಲಿಂದ ಅಲ್ಲಿ ಎತ್ಕೊಂಬರೋಕ್ಕಾಗಲ್ಲ ಅಂತ ಅಲ್ಲಿ ಚಿಕ್ಕ ಕಾಂಪೌಂಡ್ ಇದೆ ಅಲ್ವ, ಅದ್ರ ಮೇಲೇ ಇಟ್ಬಿಟ್ಟು ಕೆಳಗಡೆ ಸುರಿತಾಯಿದ್ರು. ನಾನು ಈ ಕಡೆ ಕೂತ್ಕೊಂಡು ಒಂದೊಂದೇ ಕ್ಲೀನ್ ಮಾಡಿ ಬಕೆಟೊಳಗೆಲ್ಲ ಹಾಕ್ತಾಯಿದ್ದೆ. ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಅವರು. ನಾನಿಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡಿ ಬಕೆಟೆಲ್ಲ ತುಂಬಿಕೊಡ್ತಿದ್ದೆ. ಅಲ್ಲಿ ನಮ್ಮ ಮನೆಯವ್ರು ಏನೋ ನಾನು ತುಂಬಿಕೊಡ್ತಿದ್ನಲ್ವ, ಏನೋ ರೇಗಿಸ್ತಾ ಇದ್ದರು. ಅದು ಖರ್ಜೂರ ಇದೆಯಲ್ಲ, ಅದು ಗರ್ಭಿಣಿಯಾಗಿದೆ ಅಂತ ಇದ್ದರು. ಅಯ್ಯೋ ನೀನೊಂದು ಅಂತ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ಇಬ್ಬರು ಕೆಲಸ ಮುಗಿಸ್ದಿ ಅಂತೂ ಇಂತು. ನೋಡಿ ಎಷ್ಟು ಕಸ ಬಂದಿದೆ ಅಂತ ಖರ್ಜೂರದಲ್ಲಿ. ಅದು ತೊಟ್ಟೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದು ಖರ್ಜೂರ. ಇವಾಗ ಹಾಗೆ ಹಾಕ್ಬಿಟ್ರೆ ಅಲ್ಲೂ ಕಸ ಇಲ್ಲೂ ಕಸ ಅಂತ ಅಂದ್ಬಿಟ್ಟು ನಾವೆಲ್ಲ ಕ್ಲೀನ್ ಮಾಡೇ ಹಾಕೋದು. ಹಾಗೆ ನೋಡಿ ಎಷ್ಟೊಂದು ಡ್ಯಾಮೇಜ್ ಬಂದಿದೆ. ಸುಮಾರು 1 kg 1.5 kg ಏನೋ ಇತ್ತು ಇಷ್ಟು ಡ್ಯಾಮೇಜು. ನಾವು ಹಾಕಲ್ಲ, ಡ್ಯಾಮೇಜ್ ಹೋದ್ರೆ ಹೋಗಲಿ ಅಂತ. ಒಂಚೂರು ಡ್ಯಾಮೇಜ್ ಆದ್ರೂ ತೆಗ್ದುಬಿಡ್ತೀವಿ ಖರ್ಜೂರ ಹಾಕಿ, ನಾವೇನು ಮಾರಲ್ಲ, ಹೋದ್ರೆ ಹೋಗಲಿ ಅಂತ ಬಿಟ್ಬಿಡ್ತೀವಿ. ಇಷ್ಟೊಂದು ಡ್ಯಾಮೇಜ್ ಬಂತು. ಅದೆಲ್ಲ ತೆಗ್ದಾದ್ಮೇಲೆ ನೋಡಿ ಐಟಮ್ ಎಲ್ಲ ಇವಾಗ ಜೋಡಿಸಿದ್ದೀವಿ. ಅಂದರೆ ತಗೊಂಬಂದಿರೋ ಹೊಸ ಐಟಮ್ ಎಲ್ಲ ಹಂಗೆ ಪ್ಯಾಕೆಟ್ ಮಾಡಿ ಇಟ್ಟಿರೋದು ಹಂಗೆ ಐತೆ. ಅವರಲ್ಲಿ ತೆಗ್ದು ಇಟ್ಕೋತೀನಿ ಬಿಡು ಅಂತ ಹೋದರು. ಐಟಮ್ ಎಲ್ಲ ಜೋಡಿಸಿ ಬಂದಾಯಿತು. ಇವಾಗ ಅವರು ಇನ್ನೇನು ತಾಡ್ಪಲ್ ಕಟ್ಟು ಹೊರಡ್ತೀನಿ ಅಂತ ಹೋದರು. ಇನ್ನೇನು ನಾನು ನಿನ್ನೆ ಎಲ್ಲ ಬಟ್ಟೆ ವಾಶ್ ಮಾಡಾಕಿದ್ದೆ, ಅದೆಲ್ಲ ಒಣಗಿದೆ. ಇವಾಗ ಬಟ್ಟೆ ಕೂಡ ಎಲ್ಲ ಎತ್ಕೋಬೇಕು. ಇವಾಗ ಬಟ್ಟೆ ಎತ್ಬಿಟ್ಟು ಅದನ್ನೆಲ್ಲ ಮಡಚಿಡಬೇಕು. ಹಾಗೆ ನಾನು ಇವಾಗ ಮುಂದಿನ ಕೆಲಸ ಐತೆ ನೋಡ್ಕೋಬೇಕು. ಇವತ್ತಿನ ಲಾಗು ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೇ ಇರಲಿ. ನಾಳೆ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗಿ ಬರ್ತೀನಿ.